ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಫ್ರೆಂಡ್ಸ್ ಇವಾಗ ಇಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೇನೇನು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು, ಹಸಿಮೆಣಸಿನ್ಕಾಯಿ, ಸೊಪ್ಪು ಹಾಕಿದ್ದೀನಿ ಸ್ವಲ್ಪ, ಅಂದರೆ ಬೇಳೆ ಸೊಪ್ಪು ಬೇಯಿಸಿರ್ತೀವಲ್ಲ ಫ್ರೆಂಡ್ಸ್, ಅದು ಈ ಕಟ್ಟನ್ನು ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊಂಡು ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೀನಿ ಸಾಂಬಾರು ಹೆಂಗಾಗಿದೆ ಅಂತನ. ನೋಡಿ ಫ್ರೆಂಡ್ಸ್, ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದಾಳೆ ನನ್ನ ಮಗಳು. ಈ ಎಣ್ಣೆ ಕೈಯಾದಿಂದಲೇ ಎಣ್ಣೆ ಕೆಂಪಾಗಿ ಹಸಿಮೆಣಸಿನ್ಕಾಯಿ ಕೈ ಹಾಕಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, ಸೊಪ್ಪು ಪಲ್ಯ ಕೊಬ್ಬರಿಗೆ. ನೋಡಿ ಫ್ರೆಂಡ್ಸ್, ಬೇಯ್ತಾ ಇದೆ. ಇದು ತುಂಬ ಬೇಯಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಅದಕ್ಕೆ ತಕ್ಕನಾಗಿ ಬೆಂದರೆ ಸಾಕು. ಸ್ವಲ್ಪ ಅರ್ಧಂಬರ್ಧ ಬಾಡಿದ್ರೆ ಸಾಕು ಈರುಳ್ಳಿ. ನನಗೆ ಕೆಲವೊಬ್ಬರಿಗೆ ತುಂಬ ಬಾಡಬೇಕು ಅಂತಾರೆ. ನಮಗೆ ಹಸಿ ವಾಸನೆ ಹೋದರೆ ಸಾಕು. ಹಸಿ ವಾಸನೆ ಹೋದರೆ ನಾನು ಪಲ್ಯ ಹಾಕ್ಬಿಡ್ತೀನಿ. ಬೆಳಗ್ಗೆ ಪಲ್ಯ ಹಾಕ್ತಾಯಿದ್ದೀನಿ. ಇದಕ್ಕೆ ಪಲ್ಯನ ಫಸ್ಟ್ ಅದರೊಳಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ತುಂಬ ಅಲ್ಲ, ಒಂದು 5-6 ಸೆಕೆಂಡ್ ಚೆನ್ನಾಗಿ ಕೈ ಆಡಿದರೆ ಅದಕ್ಕೆ ಉಪ್ಪು ಖಾರ, ಉಪ್ಪು ಹಾಕಿರ್ತೀವಲ್ಲ ಆಲ್ರೆಡಿ ಪಲ್ಯಕ್ಕೆ, ಖಾರ ಹಾಕಿರ್ತೀವಿ, ಎಣ್ಣೆ ಹಾಕಿರ್ತೀವಿ, ಅದು ಚೆನ್ನಾಗಿ ಹತ್ತುತ್ತೆ. ಅದಾದಮೇಲೆ ತೆಂಗಿನಕಾಯಿ ಹಾಕ್ತೀನಿ ನಾನು. ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಪಲ್ಯ ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ಸಾರು, ನುಗ್ಗೆ ಸೊಪ್ಪು ಮುದ್ದೆ ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ. ಸಂಜೆ ಊಟ ನಾವು ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಮುದ್ದೆ, ನುಗ್ಗೆ ಸೊಪ್ಪಿನ ಸಾರು ಭಾಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಊಟ ಮಾಡೋಣ, ನೀವು ಬನ್ನಿ ಫ್ರೆಂಡ್ಸ್. ಮರಿಬೇಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ತುಂಬ